ನಮಸ್ಕಾರ ವೀಕ್ಷಕರೇ, ನಾನು ಚೇತನಾ ದೇಸಾಯಿಪಟ್ಟಿ, ನಾಟ್ಯ ಮಯೂರಿ ನೃತ್ಯ ನಿಕೇತನ ವಾಹಿನಿಯ ವತಿಯಿಂದ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಗಂಧರ್ವ ಮಹಾವಿದ್ಯಾಲಯದ ಪ್ರವೇಶಿಕಾ ಪೂರ್ಣ ಪರೀಕ್ಷೆಯ ಲಿಖಿತ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಎಪಿಸೋಡನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಪಾರಿಭಾಷಿಕ ಶಬ್ದಗಳ ವಿವರಣೆ. ಅಡವು, ಜತಿ, ಕೋರ್ವೆ, ತೀರ್ಮಾನ. ಮೊದಲನೆಯದು ಅಡವು. ಅಂಗಾಂಗಗಳ ಕ್ರಮಬದ್ಧವಾದ ಚಲನೆಗೆ ಅಡವುಗಳೆನ್ನುತ್ತಾರೆ. ಅಡವು, ಆಡು ಎಂಬ ಶಬ್ದಕ್ಕೆ ಕನ್ನಡ, ತಮಿಳು, ತೆಲುಗು ಭಾಷೆಯಲ್ಲಿ ನೃತ್ಯ ಮಾಡುವುದು ಅಥವಾ ನರ್ತಿಸುವುದು ಎಂಬ ಅರ್ಥವಿದೆ. ಭರತನಾಟ್ಯದಲ್ಲಿ ಅಡವುಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ನೃತ್ಯವನ್ನು ಪ್ರಾರಂಭಿಸುವ ಮೊದಲು ಅಡವುಗಳನ್ನು ಕಲಿಯುವುದು ತುಂಬ ಮುಖ್ಯವಾಗಿದೆ. ಭರತನಾಟ್ಯದಲ್ಲಿ ಹಲವಾರು ವಿಧದ ಅಡವುಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ ತಟ್ಟಡವು, ನಾಟ್ಟಡವು, ಮೆಟ್ಟಡವು, ಮಂಡಿಯಡವು, ಎಗರು ಮೆಟ್ಟಡವು, ಕುದಿತ ಮೆಟ್ಟಡವು, ಜಾರಡವು ಅಥವಾ ಸರಿಕಲ್ಲಡವು, ರಂಗಾಕ್ರಮಣಡವು, ಪರವಲ್ಲಡವು, ಮುಕ್ತಾಯ ಅಡವು, ಹೀಗೆ ಇನ್ನೂ ಹಲವಾರು ಅಡವುಗಳನ್ನು ನಾವು ಭರತನಾಟ್ಯದಲ್ಲಿ ಕಾಣುತ್ತೇವೆ. ಕೋರ್ವೆ. ಅಡವುಗಳ ಸರಮಾಲೆಗೆ ಕೋರ್ವೆ ಎನ್ನುತ್ತಾರೆ. ಅಂದರೆ ಕೋರ್ವೆಯಲ್ಲಿ ವಿಧ ವಿಧವಾದ ಅಡವುಗಳನ್ನು ನಾವು ಕಾಣಬಹುದು. ಆದರೆ ಒಂದೇ ತಾಳಕ್ಕೆ ಹಲವಾರು ಜಾತಿಯ ನಡೆಗಳನ್ನು ಕೋರ್ವೆಯಲ್ಲಿ ತೆಗೆದುಕೊಳ್ಳುತ್ತೇವೆ. 5 ಜಾತಿಗಳು ಯಾವೆಂದರೆ ತಿಸ್ರ ಜಾತಿ, ಚತುರಸ್ರ ಜಾತಿ, ಖಂಡ ಜಾತಿ, ಮಿಶ್ರ ಜಾತಿ ಹಾಗೂ ಸಂಕೀರ್ಣ ಜಾತಿ. ತಿಸ್ರ ಜಾತಿ 3 ಅಕ್ಷರಗಳು 3 ಬೀಟ್ಸ್. ಚತುರಸ್ರ ಜಾತಿ 4 ಅಕ್ಷರಗಳು 4 ಬೀಟ್ಸ್. ಖಂಡ ಜಾತಿ 5 ಅಕ್ಷರಗಳು 5 ಬೀಟ್ಸ್. ಮಿಶ್ರ ಜಾತಿ 7 ಅಕ್ಷರಗಳು 7 ಬೀಟ್ಸ್. ಸಂಕೀರ್ಣ ಜಾತಿ 9 ಅಕ್ಷರಗಳು 9 ಬೀಟ್ಸ್. ಹೀಗೆ ಕೋರ್ವೆಗಳಿಗೆ ತೀರ್ಮಾನವನ್ನು ಸೇರಿಸಿದಾಗ ಜತಿ ಆಗುತ್ತದೆ. ಕೋರ್ವೆಯಲ್ಲಿ ನಾವು ಬೇರೆ ಬೇರೆ ಅಡವುಗಳನ್ನು ಮಾಡುತ್ತೇವೆ. ಉದಾಹರಣೆಗೆ ನಾಟ್ಟಡವು, ಮಂಡಿ ಅಡವು, ಕುದಿತ ಮೆಟ್ಟಡವು. ಈ ಅಡವುಗಳನ್ನೇ ಹಿಂದೆ ಹೇಳಿದ ಹಾಗೆ ಬೇರೆ ಬೇರೆ ಜಾತಿಗಳಲ್ಲಿ ತಿಸ್ರ ಜಾತಿಯಲ್ಲಿಯೂ ಮಾಡಬಹುದು, ಚತುರಸ್ರ ಜಾತಿಯಲ್ಲಿಯೂ ಮಾಡಬಹುದು, ಖಂಡ ಜಾತಿಯಲ್ಲಿ, ಮಿಶ್ರ ಹಾಗೂ ಸಂಕೀರ್ಣ ಜಾತಿಯಲ್ಲಿ ನಾವು ಸಂಯೋಜನೆಯನ್ನು ಮಾಡುತ್ತೇವೆ. ಆದರೆ ಎಲ್ಲ ನೃತ್ಯ ಗುರುಗಳ ಸಂಯೋಜನೆಯು ಒಂದೇ ರೀತಿ ಆಗಿರುವುದಿಲ್ಲ. ಜತಿ. ಅಡವುಗಳ ಸರಮಾಲೆಗೆ ಕೋರ್ವೆ ಎನ್ನುತ್ತೇವೆ. ಕೋರ್ವೆಗೆ ಮುಕ್ತಾಯವನ್ನು ಸೇರಿಸಿದಾಗ ಅದು ಜತಿಯಾಗುತ್ತದೆ. ಮುಕ್ತಾಯ ಎಂದರೆ ತೀರ್ಮಾನಗಳು. ತೈ ದಿದ್ದಿತ್ತೈ, ತೈ ತೈ ದಿದ್ದಿತ್ತೈ, ತೈ 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 ದಿದ್ದಿತ್ತೈ. ಇವು ಮೂಲಭೂತವಾದಂತಹ ತೀರ್ಮಾನಗಳು. ಇವುಗಳನ್ನು ನಾವು 5 ಜಾತಿಯಲ್ಲಿಯೂ ಅಡವುಗಳ ಸಂಯೋಜನೆಯ ಜೊತೆಗೆ ಮಾಡುವಾಗ ತೈ ದಿದ್ದಿತ್ತೈ, ತೈ ತೈ ದಿದ್ದಿತ್ತೈ ಮಾಡಬಹುದು. ಇಲ್ಲವಾದಲ್ಲಿ ತೈ 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 ದಿದ್ದಿತ್ತೈಯನ್ನು 3 ಬಾರಿ ಮಾಡುತ್ತೇವೆ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ ತೀರ್ಮಾನವನ್ನು 3 ಬಾರಿ ಮಾಡಲಾಗುತ್ತದೆ. ಉದಾಹರಣೆಗೆ ತೈ ದಿದ್ದಿತ್ತೈಯನ್ನು ಒಂದೇ ಬಾರಿ ಮಾಡಲಾಗುವುದಿಲ್ಲ, 3 ಬಾರಿ ಮಾಡಬೇಕು. ಅದೇ ರೀತಿ ಯಾವುದೇ ಮುಕ್ತಾಯವನ್ನು ತೆಗೆದುಕೊಂಡರೂ 3 ಬಾರಿ ಮಾಡಿ ಮುಕ್ತಾಯವನ್ನು ಮುಗಿಸಬೇಕು. ತೀರ್ಮಾನಂ. ಜತಿಗಳ ಹಾಗೆಯೇ ಜತಿಗಳಿಗಿಂತ ಇನ್ನೂ ಗಡಸಾದ ಅಡವುಗಳ ಜೋಡಣೆಗೆ ತೀರ್ಮಾನಂ ಎಂದು ಕರೆಯುತ್ತೇವೆ. ತೀರ್ಮಾನವನ್ನು ಹಿಂದೆ ಹೇಳಿದ ಹಾಗೆ
5 ಜಾತಿಗಳಲ್ಲಿ ಅಥವಾ ನಡೆಗಳಲ್ಲಿ ಮಾಡುತ್ತೇವೆ. ತೀರ್ಮಾನಗಳನ್ನು ಹೆಚ್ಚಾಗಿ ಮುಕ್ತಾಯದಲ್ಲಿ ಅಂದರೆ ತಿಲ್ಲಾನಗಳಲ್ಲಿ ಮುಕ್ತಾಯಗಳಲ್ಲಿ ಬೇರೆ ಬೇರೆ ಜಾತಿಗಳಿಗೆ ಅನುಗುಣವಾಗಿ ಮಾಡುತ್ತೇವೆ. ತಿಲ್ಲಾನಗಳಲ್ಲಿ ಪಂಚನಡೆಯನ್ನು ತೆಗೆದುಕೊಳ್ಳುತ್ತೇವೆ. ಪಂಚನಡೆ ಎಂದರೆ 5 ಜಾತಿಗಳು: ತಿಶ್ರ, ಚತುರಶ್ರ, ಖಂಡ, ಮಿಶ್ರ, ಸಂಕೀರ್ಣ. 5 ಜಾತಿಗಳಿಗೆ ಅನುಗುಣವಾಗಿ ಈ ತೀರ್ಮಾನಗಳನ್ನು ಮಾಡಲಾಗುತ್ತದೆ. ಭರತನಾಟ್ಯದ ತಿಲ್ಲಾನದಲ್ಲಿ ತೀರ್ಮಾನಂ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಕಠಿಣವಾದ ತೀರ್ಮಾನಗಳನ್ನು ಮಾಡುವುದರಿಂದ ನೃತ್ಯ ಕಾರ್ಯಕ್ರಮಗಳಲ್ಲಿ ಎಲ್ಲ ವೀಕ್ಷಕರಿಗೂ ತುಂಬ ಆನಂದವನ್ನು ನೀಡುತ್ತವೆ. ಹಾಗಾದರೆ ವೀಕ್ಷಕರೇ, ಇವೆಲ್ಲ ಪಾರಿಭಾಷಿಕ ಶಬ್ದಗಳ ವಿವರಣೆಯಾಗಿತ್ತು. ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾಟ್ಯ ಮಯೂರಿ ನೃತ್ಯ ನಿಕೇತನ ವಾಹಿನಿಯನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ. ನಮಸ್ಕಾರಗಳು.